ನಮ್ಮ ಅಪ್ಪನ ಜೋಡಿ ಮಾತಾಡ್ಬೇಕು, ಕರ್ಕೊಂಬರ್ತಿ? ಏನಾರು ತರುದಿದ್ರಿ ಹೇಳುವ, ನಿಮ್ಮ ಅಪ್ಪ ಹೊಲಕ್ಕೆ ಹೋಗ್ಯಾನ. ಅಪ್ಪನ ಜೋಡಿ ಮಾತಾಡೋದೇ ಇತ್ತು. ಹೋಗಿ ಹೇಳ್ತೇನವ. ಹರೇದ್ ಹೆಣ್ಣು ಮಗಳ, ಆ ಮಗಳನ್ನ ಕರ್ಕೊಂಡು ಏನು ಜೀವನ ಮಾಡ್ಬೇಕಾಕಿ? ಹಿಂಗೆ ಸಂಸಾರ ಬಿಟ್ಟು ಹೋದೆ ಅಂದ್ರೆ ಹೆಂಗೆ ಬದುಕಬೇಕು? ನಮ್ಮನೆ ಸಂಸಾರದ ಗುಟ್ಟ ನಿಮಗೇನು ಗೊತ್ತ್ರಿ ಗೌಡ್ರ? ಅವ್ರ ತವ್ರ ಮನೆ ಕಡೆ ನಾನು ಎಷ್ಟು ಕೆಟ್ಟ ಮಾಡ್ಯಾಳ್ರಿ ಆಕಿ. ಕಟ್ಕೊಂಡು ಬಂದು ಕೆಟ್ಟ ಮಾಡ್ಯಾಳಂತ ಹೆಂಡ್ರ ಮಕ್ಕಳನ್ನ ಬಿಟ್ಟು ಹೋಗೋದೇನ? ಅಲ್ಲ, ಒಂಟಿ ಹೆಣ್ಮಗಳು ಹೆಂಗೆ ಬದುಕ್ಬೇಕು ಅದನ್ನ ಹೇಳ. ನಾನು ವಿಚಾರ ಬೇಡ್ರಿ, ಆಯ್ತು ಹೋಯ್ತು. ಮಗಳದಾರ ವಿಚಾರ ಬ್ಯಾಡ್ರಿ ಇವಂಗ. ಮಗಳನ್ನ ಎಲ್ಲಿ ಮನೆಗಿಟ್ಟಿ ಹೋಗಿ ತವ್ರ ಮನೆಗಿಟ್ಟಿ? ತವ್ರ ಮನ್ಯಾಗ ಬಿಟ್ಟದ ತಪ್ಪೈತಿ, ತವ್ರ ಮನ್ಯಾರು ಕೈ ಬಿಟ್ಟಾರಿ. ಈಗ ತವ್ರ ಮನೆ ಬಗ್ಗೆ ಎಷ್ಟು ಬಡಿಯಾರ ಹೇಳ್ತಿದ್ದಲ್ಲ, ಗಂಡ ಅನ್ನೋದು ಕಿಮ್ಮತ್ ಇದ್ದಿದ್ದಿಲ್ಲ ನಿನಗ. ಮಗಳ ಮುಂದೆ ಜಗಳ ಮಾಡೋದು ಏನು ಬೇಷ್ ಅನಿಸ್ತೈತಿ? ಈಗ ಹೊಂದಾಣಿಕೆಯಾಗಿ ಹೊಕ್ಕಿರಿಲ್ಲೋ? ನಾ ಇರಂಗ ಅದೀನ್ರಿ ಗೌಡ್ರ, ಬಾಯಿಗೆ ಬಂದಂಗೆ ಮಾತಾಡಕ್ಕೆ ಆಕಿಗ ಹೇಳ್ರಿ. ನೋಡುವ, ಹೆಣ್ಣು ಅದಕ್ಕೆ ಈಗ ಮಂದ್ಯಾಗ ಗಂಡ ಕೊಡುಗೊರೋ ಕೊಟ್ಟೆಂದ್ರೆ ಅವನದು ಒಂದು ಕಿಮ್ಮತ್ ಇರ್ತದೆ. ಇನ್ನು ಮುಂದೆ ಜಗಳಕ್ಕೆ ಅದನ್ನ ಏನು ಬೇಡ. ಹುಡುಗಿ ಶಾಲ್ಯಾಗ ಶಾನ್ಯದಳತ್ತೀರಿ, ಇಬ್ರು ಮುಂದೆ ದುಡ್ಡು ಓದಿಸ್ರಿ ಏನ? ಆಯ್ತು ತೋಡ್ರಿ. ಇನ್ ಮುಂದ್ ಮನ್ಯಾಗಾರ ಇರ್ತಾನಿಲ್ಲ ಕೇಳ್ರಿ. ಇನ್ನು ಮುಂದೆ ಮನ್ಯಾಗ ಇರ್ತಾನ, ನಿಮ್ಮ ಮನ್ಯಾಗಲ್ಲ, ಇಬ್ರು ಸೇರಿ ನಮ್ಮ ಮನ್ಯಾಗ ಇರ್ತೀರಿ. ಯಾಕ್ರಿ ಗೌಡ್ರ? ನಿಮ್ಮ ಗೌಡ ತಿದ್ದು ಹಿಂದಾಗದಾಳ, ಯಾವಾಗ ಹಿಡಿತಾಳ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಮನ್ಯಾಗ ನೆದರಾಗಿ ನೀವಿದ್ರಿ ಅಂದ್ರೆ ನನಗೂ ಒಂದು ಏರ ಇರ್ತೈತಿ. ಆ ಚಿಂತೆ ನಿಮ್ಗೆ ಯಾಕ್ರಿ? ಅವ್ವಾರ ಕೈ ಬಾಯಾಗ ನಾವ್ ಇರ್ತೇವ್ರಿ. ನಿನ್ನ ಬಾಯ ಬಂದ ಮಾತ ನಿನ್ನ ಗಂಡ ಬಾಯ ಬರೋವಲ್ದು. ನಮ್ಮ ಬಗ್ಗೆ ನಮ್ಮ ಮಗಳ ಬಗ್ಗೆ ಇಷ್ಟು ವಿಚಾರ ಮಾಡ್ರಿ ಅಂದ್ರೆ ನಿಮ್ಮ ಮನೆಯಾಗಿದ್ದು ನಿಮ್ಮ ಋಣ ತೀರಿಸ್ತೀವ್ರಿ ಗೌಡ್ರ. ಋಣ ತೀರ್ಸೋದೇನು ಬೇಡ, ಎಲ್ಲರಿಗೂ ಒಂದು ಹೊತ್ತು ಬರೋದು. ನಮ್ಮ ಮನ್ಯಾಗಿದ್ದ ಮನೆ ಕಣ್ಣಂಗೆ ನೋಡ್ಕೊರು ಸಾಕು. ಮಗಳು ದೊಡ್ಡಕ್ಕೆಗಳ ಕೊಳ್ಳಕ್ಕೆ ಚೇಂಜ್ ಮಾಡ. ಆಕಿನ ಸಾಲಿದೇನು ವಿಚಾರ ಮಾಡಬೇಡ. ಎಷ್ಟ ಖರ್ಚು ಅಂದ್ರು ನಾನು ನೋಡ್ಕೋತೀನಿ. ಮನೆ ಕಡೆ ನೆದರ್ಲಿ. ಹಾಂ, ರಂಗಪ್ಪ, ಯಾಕೋ ನಿನ್ ಮಗಳು ಕೇಳತ್ತಿರ್ತಿ, ಇವ್ ನೆನ್ಸಾಕತ್ತಿರ್ಬೇಕು. ಹೋಗಿ ಭೇಟಿಯಾಗು. ನನ್ನ ಮಗಳ ಯಾಕೇನು ಹೇಳಿ ಕಳ್ಸಿದ್ಲು? ಏನೈತಲ್ಪ ನಂಗೂ ಗೊತ್ತಿಲ್ಲ. ಹೋಗಿ ದೊಡ್ಡ ಭೇಟಿಯಾಗ. ಮಗಳು ಹೇಳಿ ಕಳ್ಸ್ಯಾಳಂದ್ರ ಈಗ ಹೋಗಿ ಬರ್ತೇನೆ. ಹೋಗಿ ಬರ್ಲೆ? ಯಾಕವ ಈರಪ್ಪನ ಮುಂದೆ ಹೇಳಿ ಕಳ್ಸಿದ್ದಿ? ಒಟ್ಟ ಮನ್ಸಿಗೆ ಸೊಗಸ ಇಲ್ಪ. ನಿನ್ ಮುಂದೆ ಒಂದು ಮಾತಾಡ್ಬೇಕು. ಏನದ ಬೇಕಾಗಿತ್ತೇನವ? ಹೇಳ ತಂದು ಕೊಡ್ತೀನಿ. ಬೇಡದ್ದಲ್ಲ ಮನ್ಯಾಗ ಐತಪ್ಪ, ಅದ್ಯಾವ ಚಿಂತೆನೂ ನನಗಿಲ್ಲ. ಮತ್ತ ಯಾವುದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತವ? ಒಳಗ್ ಬಾ, ಹೇಳ್ತೀನಿ. ಒಳಗ ಚಿಂತೆ ಮಾಡಿದ್ರೆ ಏನೂ ಬರೋದಿಲ್ಲವ. ಅದೇನು ಹೇಳ್ಬೇಕು ಅನ್ಸಕತ್ತೈತಿ ಹೇಳುವ. ದಿನ ಆರ ಸಮೀಪ ಬಂದೈತಿ, ಭಯ ಆರ ಹೆಚ್ಚ ಅಂತೈತಪ್ಪ. ಇನ್ನೂ ಕಾಲ ಮಿಂಚಿಲ್ಲ. ಅದಕ್ಕೆ ಗೌಡ್ರು ಹೇಳ್ದಂಗ ಗುರುಗಳು ಹೇಳ್ದಂಗ ಕೇಳ್ತೇನು? ಅದೊಂದು ಬಿಟ್ಟು ಹೇಳಪ್ಪ. ಮತ್ತು ಕರ್ಸಿದ್ದದಕ್ಕವ ನೀ ಹೇಳ್ಬೇಕನ್ನೋದರ ಏನು? ನಾ ಈ ಮಗುಗೆ ಜನ್ಮ ಕೊಡ್ತೇನೆ, ಆಮೇಲೆ ಅಸತ್ನೆ ಅಂದ್ರ ಆ ಮಗುವಿಗೆ ನೀ ಜನ್ಮ ಕೊಟ್ಟೆ ಅಂದ್ರ ನಿನ್ನ ಸಾವು ಬರ್ದಿಟ್ಟೈತೆವ. ನಿನಗೀಗ ತಿಳಿತೇನ? ನನಗೆಂದೋ ತಿಳಿದಪ್ಪ, ಈ ಮಗು ಪರದೇಶ ಬಾರ. ಏನು ಹೇಳಕತ್ತೀವ? ವಂಶದ ಕುಡಿ ಉಳಿಬೇಕು, ಅದು ಈ ಮನೆ ಚಂದ ಬೆಳಿಬೇಕಪ್ಪ.
ಅದಕ್ಕೆ ನನಗೆ ಮಾತು ಕೊಡಪ್ಪ, ಒಂದು ಮಾತು ಹೇಳ್ತೀನಿ. ಮಾತಿನ ಹಿಂದಿರೋ ಉದ್ದೇಶರ ಏನವ? ನಾ ಏನಂತ ಮಾತು ಕೊಡಬೇಕು? ನಿನ್ನ ಮಗಳ ಆಸೆ ಇತ್ತಪ್ಪ, ಬಸರಿ ಬೈಕಿ ತೀರ್ಸೋದಿಲ್ಲ. ಇಂಥ ಹೊತ್ನ್ಯಾಗ ಬಸ್ರಿ ಬಯಕೆ ತೀರಿಸ್ಲಿಲ್ಲ ಅಂದ್ರೆ ಹೆಂಗವ? ಯವ್ವ, ಅದೇನಂತ ಹೇಳವ, ನಾ ತೀರಿಸ್ತೀನಿ. ಹಡದ ಮೇಲೆ ನಾ ಏನಾರ ಸತ್ನಂದ್ರ ಗೌಡ್ರಿಗೆ ಇನ್ನೊಂದು ಮದ್ವೆ ಮಾಡಬೇಕಪ್ಪ. ಯವ್ವ, ಚಿಕಿತ್ಸೆದೇನು ಇಂಥ ವೇಳೆದಾಗ? ಅಂಥ ಮತ್ತೆ ಯಾಕ? ಈ ಮಾತು ಬಿಟ್ಟು ಬೇರೆ ದಾರಿನ ಇಲ್ಪ ನನಗೆ. ಇಂಥ ಮಾತು ನಿನ್ನ ಕನಸು ಮನಸ್ಸಿನಾಗ ಸಹಿತ ಬರಬಾರ್ದವ. ನನಗೇನಾರು ಹೆಚ್ಚು ಕಮ್ಮಿ ಆಗಿ ನಾ ಸತ್ನಿಂದ್ರ ಕೂಸು ಪರದೇಶಿಯಾಗಿ ಬೆಳಿಬೇಕನ್ಪ. ಅದನ್ನೆಲ್ಲ ಬಿಟ್ಟು ನಿನ್ನ ಕಡೆ ನೀ ಗಮನ ಕೊಡು, ನಿನ್ನ ಬಾಣೆತನ ಕಡೆ ಗಮನ ಕೊಡು. ಹಡದ ಮೇಲೆ ಜಗದ್ ಹಂಗ ಮರ್ತನಂದ್ರ ಮುಂದಾಗೋದು ಮುಂದೆ ವಿಚಾರ ಮಾಡೋಣವ. ಮಾತು ಕೊಟ್ಟಿಪ್ಪ, ಒಂದ್ ವೇಳೆ ಹಂಗಾದ್ರ ಹಿಂಗ ಮಾಡ್ಬೇಕು ನಾವು. ಮಾತು ತಗೊಳ್ಳೋಕ್ಕಿಂತ ಮೊದಲ ನೀ ಮಾತು ಅಂದಿದ್ದೆ ಅಂದ್ರ ನಾನ್ಯಾಕವ ನಿನಗೆ ಮಾತು ಕೊಡ್ತಿದ್ದೆ? ಈ ವಿಷಯದಾಗ ಎಲ್ಲಾರ ಹತ್ರನು ಮಾತು ತಗೊಂತೇನಪ್ಪ. ನಾ ಹೇಳಿದ ಮಾತು ಯಾಕೆ ಮೀರಾಕತ್ತೀರುವ? ಶಾಪ ಹಾಕಿ ಸತ್ತೋರ್ ಮುಂದ ಈ ಮನೆಗೆ ಒಳ್ಳೇದಾಲಿ ಅಂತೇಳಿ ಹರಿಸಿ ಜೀವ ಕಳ್ಕೊಂತೇನ್ರಿ. ಗೌಡ್ರ ವಂಶದ ಮುಂದ ನಿನ್ನ ಪ್ರಾಣಕ್ಕೆ ಬೆಲೆ ಇಲ್ಲನವ. ನನ್ನ ಬಾಳೆಕ ರಗಡ್ ಬೆಲೆ ತಂದು ಕೊಟ್ಟಾರ, ಅದ್ರ ಮುಂದೆ ಇದೇನು ಅಲ್ರಿಪ್ಪ. ಕಾಲಯ ತಸ್ಮೆ ಎನ್ನಮ್ಮ, ನಾ ಮುಂದೆ ಬಯಸಿದ್ರ ಅದೊಂದು ಆಕತಿ, ಏನು ಮಾಡೋಕ್ಕಾಗೋದಿಲ್ಲವ. ನಿಮ್ಮ ಮಾತಿಗೆ ವಿರುದ್ಧವಾಗಿ ನಡ್ಕೊಂಡೇನಂತೇಳಿ ಸಿಟ್ಟಾಗಕ್ಕೆ ಹೋಗ್ಬೇಡ್ರಿ. ನಂದೊಂದು ಮಾತು ನಡೆಸ್ಕೊಡ್ಬೇಕು ನೀವು. ಒಳ್ಳೇದಾಗುವಂಥ ಮಾತಿದ್ರ ನಡೆಸ್ಕೊಡೋಣಂತವ. ಏನು ಹೇಳು? ನೀವು ನೋಡ್ದಂಗ ಆಗೋದ್ರಿ, ಆದ್ರೆ ಹುಟ್ಟಿದ ಖುಷ ಪರದೇಶಿ ಆಗಬಾರ್ದ್ರಿ. ಅದಕ್ಕೆ ಮಗುವಿಗೆ ತಾಯಿ ಮಾಡಿರ್ಬೇಕ್ರಿ. ತಾಯಿ ಮಾಡಿರ್ಬೇಕಂದ್ರೆ ಗೌಡ್ರಿಗೆ ಇನ್ನೊಂದು ಮದ್ವೆ ಮಾಡಬೇಕ್ರಿ ನೀವು. ನಿನ್ನ ಮಗುವಿಗೆ ಮತ್ತೊಂದು ತಾಯಿ ತರುದ? ಆಗ ನೀವು ನನ್ನ ಮಾತು ಪಾಲಿಸಿದ್ರಿ ಅಂದ್ರೆ ಈಗ ಈ ಗೋಳ್ಯಾಟ ಬರ್ತಿದ್ದಿಲ್ಲವಾ ನಿನಗ? ವಂಶದ ಕುಡಿ ಕೊಲ್ಲು ಮನಸ್ಸು ನಂಗಿಲ್ರಿ. ಮುತ್ತೈದೆಯಾಗಿ ಗಂಡನ ಪ್ರೀತಿ ಕಾಯ್ಕೊಳ್ಳಾಕತ್ತೀವ, ಇನ್ನ ತಾಯಿಯಾಗಿ ಮಗುವಿನ ಪ್ರೀತಿನೂ ಕಾಯ್ಕೊಳ್ಳಾಕತ್ತೀವಲ್ವ? ನಿನಗೇನಂತ ಹೊಗಳಬೇಕು ನನಗೆ ತಿಳಿವಲ್ದು ಮಗಳ. ನಾನು ಹಣೆ ಬಾರ್ದಾಗ ಹಿಂಗೆ ಆಕೈತಂತೇಳಿ ನಂಗೆ ಗೊತ್ತಿದ್ದಿಲ್ರಿ. ಮುಂದೆ ಏನು ಆಕೈತೋ ಏನೋ. ನನ್ನ ಮಗುವಿಗೆ ಒಬ್ರು ತಾಯಿ ಬೇಕಾರಿ. ಗೌಡ್ರಿಗೆ ಇನ್ನೊಂದು ಮದ್ವೆ ಮಾಡಬೇಕು. ಇದು ನನ್ನ ಎಂಥ ಮಾತು ಮಾತಾಡಿಬಿಟ್ಟಿವ? ಎಂಥ ಮಾತು ಮಾತಾಡಿದ್ಲಲ್ಲ ಹುಡುಗಿ. ನನ್ನ ನಾಲಿಗೆ ನಾಚಿ ಮಾತಾ ಬರ್ಲಾರ್ದಂಗ ಅದು. ಏನ್ರಿ ಹಿಂಗೆ ನೋಡ ಅಂತೀರಿ? ನಾಳೆ ಮಗು ಆದ್ಮೇಲೆ ನಾನು ಮರ್ತಾ ಬಿಡ್ತೀರಿ ಬಿಡ. ನಿನ್ನಟ್ಟು ಖುಷಿ ನನಗಿಲ್ಲ ನೋಡ, ಅದು ಹೆಂಗೆ ಖುಷಿ ಇದೆಯೋ ಏನೋ. ವಂಶದ ಕುಡಿ ಹುಟ್ಬರ ಅಂತೈತಿ, ಖುಷಿ ಇಲ್ಲೇನು ನಿಮಗೆ? ವಂಶದ ಕುಡಿಕಿಂತ ಹೆಚ್ಚಾಗಿ ವರ್ಷವಿಡೀ ನನ್ನ ಜೊತೆ ಜೀವನ ಮಾಡಿಲ್ಲ ನೀ ಹೆಚ್ಚು. ನಿನ್ನ ಕಳ್ಕೊಳ್ದ
ಚಿಂತೆ ಆತೈತಿ ನನಗೆ. ಯಾಕೆ ಚಿಂತೆ ಮಾಡ್ತೀರಿ? ನನ್ನ ಜಾಗಕ್ಕೆ ಇನ್ನೂ ಬೇಕು ಬರ್ತಾತವ್ರಿ. ಕನಸು ಮನಸ್ಸಿನಾಗೂ ನಿನ್ನ ಜಾಗದಾಗ ಇನ್ನೋಬೇಕು ಬೇಡ, ನನಗೆ ನೀನೇ ಸಾಕು. ಸಮಾಧಾನ ಮಾಡಪ್ಪ. ಇಲ್ಲ ತ್ರಾಸ ಮಾಡ್ಕೊಳ್ಬೇಡ. ಇಲ್ಲ ಸಮಾಧಾನ ಮಾಡ. ಅಮ್ಮ ತ್ರಾಸ ಮಾಡ್ಕೊಳ್ಬೇಡವ. ತಡ್ಕೋ. ಇಲ್ಲ ತಡ್ಕೊಟ್ಬಿಡಪ್ಪ. ಇಲ್ಲ ಇಲ್ಲ ತಡ್ಕೋ ಸ್ವಲ್ಪ. ತಡ್ಕೋ 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 ಅಂದೆ. ತಡ್ಕೋ. ಇಲ್ಲ 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 ತ್ರಾಸ ಮಾಡ್ಕೊಂಡಲ್ವ. ಇಲ್ಲ ತಾಳ ಅಂದಿಟ್ಟ. ತಡ್ಕೋ ತಡ್ಕೋ. ಇಲ್ಲ 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 ಏನಾಗೋದಿಲ್ಲ. ಹೆಣ್ ಮಗು ಆಯ್ತು. ಗೌಡ್ತಿ ನೋಡಪ್ಪ ನಿನ್ ಮೊಮ್ಮಗಳು. ಮಗಳು ಮಗಳ ಕಣ್ ಮುಚ್ಚಿದ್ಲಪ್ಪ. ಬರ್ರಿ. ಇಲ್ಲಪ್ಪ ಏನಾಗಿತ್ತಪ್ಪ? ಅಪ್ಪಾರ ಗೌರಿ ಅಂತಿ ಹಳಲ್ರಿ ಹಡ್ಯಾನ. ಇರಪ್ಪ ಗೌಡ್ರ, ಇನ್ನು ಎಷ್ಟಂತ ಅಳ್ಕೊಂತ ಕುಂಡಿರ್ತೀರಿಪ್ಪ? ಕೂಸು ಅಳಾಕತ್ತೈತಿ, ಮುಂದಿನ ಕಾರ್ಯ ಮಾಡಿ ಮುಗಿಸ್ರಿಪ್ಪ. ಬಾರಿ ನೋಡಿದ್ರೆ ಏನೂ ಬರೋದಿಲ್ರಿ. ಈಕಿನ್ನದಪ್ಪ ಆ ಕೂಸಿನ ಬಾರಿ ನೋಡೇ ಮರಿಬೇಕು ನೀವು. ಹುಡುಗಾಟದ ಹುಡುಗಿ ಮಾತ ಕೇಳಿಲ್ಲ, ತನ್ನ ಹಠನ ತಾ ಸಾಧಿಸಿದ್ಲು. ರಂಗಪ್ಪ ಅದೇನು ಮಾಡ್ತೀನಿ ನಿನಗೆ ಬಿಟ್ಟಿದ್ದು. ಮುತ್ತೈದಾಗಿ ಸಾವು ಕಂಡಾಳ. ಆಕೆ ಇಚ್ಛಾ ಏನೇನಿತ್ತೋ ಅದರಂತ ಆಕೆ ಸಂಸ್ಕಾರ ಮಾಡಿಬಿಟ್ಟು ಆಕೆ ಆಸೆ ಒಂದ ಇತ್ರಪ್ಪ.
ಹಡದ ಮೇಲೆ ನಾ ಏನಾರ ಗೌಡ್ರಿಗೆ ಇನ್ನೊಂದ್ ಮದ್ವೆ ಮಾಡಬೇಕಪ್ಪ. ಆ ಕೂಸಿನ ಮುಂದಿನ ಭವಿಷ್ಯಕ್ಕ ಗೌಡ್ರಿಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಹೇಳ್ರಿಪ್ಪ. ನೀನ ನನಗೆ ಮುತ್ತೈದಿ ಕಾಲಾಗಿರೋ ಕಾಲುಂಗರನ್ನು ಉಚ್ಚಿಕೊಂಡು ಮೊದಲು ಹೆಂಗೆ ಕಾಪಾಡ್ಕೊಂಡು ಬಂದಿದ್ದಿರೋ ಹಂಗ ಕಾಪಾಡ್ಕೊಂಡು ಹೋಗ್ಬೇಕವನ್ನ ತಿಳಿತೀವಪ್ಪ. ಯಾವ ಸುಖಕ್ಕಾಗಿದೆ ಮನಿಗೆ ಪುಣ್ಯ ತರ್ತೈತತ್ತೋ ಇಲ್ಲ ಒಳ್ಳೇದಾಕೈತತ್ತೋ ಅದನ್ನ ಹೇಳ್ಕೊತ ಬಂದ್ರಿ, ನಾ ಅದನ್ನ ಪಾಲಿಸುತ್ತ ಬಂದೆ. ಯಾರಿಗೆ ಪುಣ್ಯ ತಡದ್ ಪುಣ್ಯತಕ್ಕಿನ ಪ್ರಾಣ ಬಿಟ್ಟು ಆಕಿನ ಜ್ಯೋತಿನ ಅವಮಾನ ಸೇರ್ಲ್ರಿ ಬೇಡ. ನನ್ನ ಮನೆಗೆ ನಾ ಕಾಲುಂಗ್ರ ನೆಳ್ಳ ಬೇಡ, ನೆಳ್ಳ ಬೇಡ. ಹೆಣ್ಣು ನಿಮ್ಮ ಮನೆತನಕ್ಕೆ ಹುಣ್ಣಾಗಬಾರ್ದು ಅನ್ನೋದಿತ್ತು ಅಂತಂದ್ರೆ ನೀವು ಆ ಕಾಲುಂಗರನ ಕಾಪಾಡ್ಕೊಳಕ ಬೇಕು. ಮತ್ತೊಂದು ಮದುವೆ ಮಾಡಬೇಕು ಅಂತ ನನ್ನ ಮಗಳು ನನ್ನ ಕಡೆಯಿಂದ ಮಾತು ತಗೊಂಡಾಳ್ರಿ. ಗೌಡ್ರ ಅಳ್ಳು ಖುಷಿ ಮಾರಿ ನೋಡ್ಯಾರ, ಅಪ್ಪಾರ್ ಹೇಳ್ದಂಗೆ ಕೇಳ್ರಿ. ಅಪ್ಪು ಶಾಪ್ ತಟ್ಟಿದ್ದು ಒಂದು ಹೆಣ್ಣಿಂದ. ಆ ಶಾಪ ನನ್ನ ಹೆಂಡತಿಗೆ ಮರೆಯಾಗಿ ಹೋಯ್ತು. ಇನ್ನು ನನ್ನ ಹೆಂಡತಿ ಶಾಪ ನನಗೆ ತಟ್ಟೋದು ಬೇಡ. ಈ ಖುಷಿನ ಮಾರ್ಯಾರ ನೋಡಿ ಆಕಿನ ವಚನ ಈಡೇರಿಸ್ಬೇಕು. ಗುರುಗಳು ಹೇಳ್ದಂಗೆ ಕಾಲುಂಗ್ರ ಕಾಪಾಡ್ಕೋಬೇಕು. ತಪ್ಪಿಲ್ರಿಪ್ಪ, ತಡ ಮಾಡಕ್ ಹೋಗ್ಬೇಡ, ಲಘು ಎತ್ತಿ ಬಿಡಿ.